ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಹಾಗೆ ಇವತ್ತು ರಾಯರ ವರ್ಧಂತಿ ಅಂದರೆ 430ನೇ ಹುಟ್ಟುಹಬ್ಬದ ಸಂಭ್ರಮ ನಮ್ಮೆಲ್ಲರಿಗೂ. ಹಾಗೆ ರಾಯರ ಪೂಜೆ ಮಾಡ್ತಿರೋರಿಗೆಲ್ಲರಿಗೂ ರಾಯರ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಹೇಳ್ತಾ ಇವತ್ತು ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹಾಗೆ ಬನ್ನಿ ಹೇಗೆ ಮಾಡ್ತೀನಿ ನಾನು ನನ್ನ ಒಂದು ರೀತಿಲಿ ನಾನು ರಾಯರ ಪೂಜೆ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಎಲ್ಲರೂ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾನು ತುಂಬ ಅಂದರೆ 3 ದಿವಸದಿಂದ ಮೈಗೆ ಆರಾಮೇ ಇಲ್ಲ. ಆದ್ರೂ ರಾಯರ ಪೂಜೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನಾನು ರಾಯರ ಪೂಜೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಬೇಗ ಎದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು 2:15 ಎದ್ದೆ. 2:15 ಎದ್ದು ನೈಟು ಸ್ವಲ್ಪ ಮನೆ ಕ್ಲೀನ್ ಮಾಡಿಟ್ಕೊಂಡು ಬೆಳಗ್ಗೆನೂ ಬೇಗ 2 ಗಂಟೆ 2:15 ಎದ್ದು ಮನೆ ಒರೆಸಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಮಾಡಿ ಸ್ನಾನ ಮುಗಿಸಿ ಇವಾಗ ರಾಯರ ಹತ್ರ ಬಂದು ರಾಯರ ಫೋಟೋ ಹತ್ರ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಹಾಗೆ ನಾನು ರಾಯರದು 7 ವಾರದ ವ್ರತ ಕೂಡ ಮಾಡ್ತಾಯಿದ್ದೀನಿ. ಜೊತೆಯಲ್ಲಿ ಇವತ್ತು ರಾಯರು ನನಗಂತೂ ತುಂಬ ಖುಷಿ. ನಾನು ಮಾಡೋ ವ್ರತ ಮಾಡುವಾಗ ರಾಯರು ಹುಟ್ಟುಹಬ್ಬ ಬಂದಿದೆ ಅಂತ ತುಂಬಾ ಖುಷಿ ಆಗ್ತಿದೆ. ಹಾಗೆ ನಾನು ಶುದ್ಧ ನೀರಿಗೆ ಅರಿಶಿನ ಹಾಕ್ಕೊಂಡು ರಾಯರ ಫೋಟೋ ಇಡೋ ಹತ್ರ ಎಲ್ಲ ಕ್ಲೀನ್ ಮಾಡಿ ಆಮೇಲೆ ರಾಯರ ಫೋಟೋ ಕೂಡ ಅರಿಶಿನ ನೀರಲ್ಲಿ ಕ್ಲೀನ್ ಮಾಡಿ ಒರೆಸಿ ರಾಯರದು ಒಂದು ದೇವ್ರ ಸಾಮಾನೆಲ್ಲ ಎತ್ತಿ ತೊಳೆದು ಕ್ಲೀನ್ ಮಾಡಿಕೊಂಡು ರಾಯರಿಗೆ ಹಾಗೆ ಹೂವಿನ ಅಲಂಕಾರ ಎಲ್ಲ ಮಾಡಿ ಮುಗಿಸ್ದೆ. ದೇವ್ರ ಸಾಮಾನುಗಳು ತೊಳೆದಿದ್ದೆ ಅದನ್ನು ಎಲ್ಲ ನೀಟಾಗಿ ಒರೆಸ್ಕೊಂಡು ಒಂದು ಕಡೆ ಪ್ರಸಾದ ರೆಡಿ ಮಾಡ್ತಾಯಿದ್ದೀನಿ, ಒಂದು ಕಡೆ ರಾಯರ ಫೋಟೋಗಳು ರೆಡಿ ಮಾಡ್ತಾಯಿದ್ದೀನಿ. ಹಾಗೆ ಎಲ್ಲ ರೆಡಿಯಾಗಿ ಫೈನಲಿ 6 ಗಂಟೆ ನಾನು ದೀಪ ಹಚ್ಚೋ ಅಷ್ಟರಲ್ಲಿ ಎಲ್ಲ ಮುಗಿಸಿ ನಾನು ಯಾವಾಗಲೂ ಫಾಸ್ಟಾಗಿ ಮಾಡ್ತಿದ್ದೆ. ಅಯ್ಯೋ ಟೈಮ್ ಆಗೋಯ್ತು ಅಂತ ಯಾವಾಗಲೂ ನಾನು ಫಾಸ್ಟಾಗಿ ಮಾಡ್ತಿದ್ದೆ. ಆದರೆ ಇವತ್ತೇನೋ ನನಗೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಸಮಾಧಾನವಾಗಿ ತಾಳ್ಮೆಯಿಂದ ನನಗೆ ಮನಸ್ಸು ಒಪ್ಪಿಗೆ ಆಗೋ ಹಾಗೆ ನಾನು ಪೂಜೆ ಮಾಡಿದ್ದೀನಿ. ಇವತ್ತು ತುಂಬ ಖುಷಿ ಆಗ್ತಿದೆ. ಹಾಗೆ ನಾನು ನೈಟು ತುಂಬ ಮೈಕೈ ನೋವಿತ್ತು, ತುಂಬ ಬಾಡಿ ಪೇಯ್ನ್ ಇತ್ತು. ನನಗೆ ಮೈ ಎದ್ದು ಮಾಡೋಕ್ಕಾಗುತ್ತೋ ಇಲ್ವೋ, ನಾಳೆ ಪೂಜೆ ಹೆಂಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ನಾನು ರಾಯರ ಹತ್ರನೇ ಕೇಳ್ತೀನಿ, ರಾಯರೇ ದಯವಿಟ್ಟು ನಿಮ್ಮ ಪೂಜೆನ ನಾನು ಮಿಸ್ ಮಾಡ್ಕೋಬಾರ್ದು, ಮಾಡಲೇಬೇಕು, ನೀವೇ ನನಗೆ ಶಕ್ತಿ ಕೊಡಬೇಕು ಮನೆ ಕೆಲಸ ಮಾಡೋದಕ್ಕೆ ಅಂತ ಅಂದ್ಕೊಂಡು ರಾಯರ ಹತ್ರ ಕೇಳಿಕೊಂಡು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮನೆ ಕ್ಲೀನ್ ಮಾಡಿ ನಾನು ರಾಯರಿಗೆ ಪೂಜೆ ಮಾಡಿದೆ. ಕೊನೆಗೆ ನಾನು ರಾಯರ ನೈವೇದ್ಯ ಕೂಡ ನಾನು ಹೇಗೆ ಮಾಡೋದು ಅಂತ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ರಾಯರಿಗೆ ಇಷ್ಟವಾದ ಒಂದು ಒಬ್ಬಟ್ಟು ಅಂದರೆ ಕಡಲೆಬೇಳೆ ಹೂರಣನ ರೆಡಿ ಮಾಡಿಟ್ಟಿದ್ದೀನಿ. ಹಾಗೆ ತುಂಬ ಖುಷಿ ಆಯಿತು, ನನಗೆ ತುಂಬಾ ಸಂತೋಷ ಆಯಿತು. ಹಾಗೆ ನಮ್ಮ ಮನೇಲಿ ನಾನು ಕೇಳ್ಕೊಂಡಂಗೆ ಯಾರ ಮೇಲೂ ಕೋಪ ಮಾಡ್ಕೋಬಾರ್ದಪ್ಪ, ಯಾರ ಮೇಲೂ ದ್ವೇಷ ಕಾರಬಾರ್ದು, ನಾನು ಯಾರ ಮೇಲೂ ಸಿಟ್ಟಾಗಬಾರ್ದು. ನಾನು ಕಾಮನಾಗಿ ಎಲ್ಲರ ಹತ್ರ ನಾನು ಪೂಜೆ ಮಾಡಿದಾಗಲೆಲ್ಲ ರೇಗಾಡ್ತೀನಿ, ಕೋಪ ಮಾಡ್ಕೋತೀನಿ. ಅದೇನಂತ ನನಗೂ ಗೊತ್ತಿಲ್ಲ ಇವತ್ತಿನವರೆಗೂ. ಆದರೆ ಯಾವಾಗಲೂ ಹಂಗೆ ಆಗ್ತೈತೆ ನನಗೆ. ಆದರೆ ಇವತ್ತು ಮಾತ್ರ ನನಗೆ ತುಂಬ ತಾಳ್ಮೆಯಿಂದ ಮಕ್ಕಳ ಹತ್ರನೇ ಆಗಿರ್ಬೋದು, ಗಂಡನ ಹತ್ರನೇ ಆಗಿರ್ಬೋದು, ಮನೆಯವ್ರ ಹತ್ರನೇ ಆಗಿರ್ಬೋದು, ಯಾರ ಹತ್ರನೂ ಏನೂ ಮಾತಾಡಿಲ್ಲ. ಸೈಲೆಂಟಾಗಿ ನಾನು ಅಂದ್ಕೊಂಡಂಗೆ ಎಲ್ಲ ಪೂಜೆ ನೀಟಾಗಿ ಆಯಿತು, ಎಲ್ಲ ಕ್ಲಿಯರಾಗಿ ಮಾಡಿದೆ. ನಾನು ತುಂಬ ಖುಷಿ ಆಯಿತು. ಹಾಗೆ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಎಲ್ಲ ಪಾತ್ರೆ ದೇವ್ರ ಸಾಮಾನು ತೊಳೆದು ಪ್ರಸಾದ ಮಾಡಿ ಎಲ್ಲ ಮಾಡಿಟ್ಟು ದೀಪ ಹಚ್ಚೋ ಅಷ್ಟರಲ್ಲಿ ನಾನು 6 ಗಂಟೆ ಆಯಿತು. 6 ಗಂಟೆ ಅಷ್ಟರಲ್ಲಿ ಎಲ್ಲ ದೀಪ ಹಚ್ಚಿ ನೈವೇದ್ಯ ಇಟ್ಟು ಧೂಪ, ಮಂಗಳಾರತಿ, ಹಣ್ಣುಗಳು, ಪ್ರಸಾದ ಎಲ್ಲ ರೆಡಿ ಮಾಡಿ ಇಟ್ಟು ಎಲ್ಲ ಕ್ಲಿಯರಾಗಿ ನೀಟಾಗಿ ಆಯಿತು. ಈ ಥರ ನಾನು ಪೂಜೆ ಮಾಡಿದೆ ಇವತ್ತು. ನನಗೆ ರಾಯರಿಗೆ ನನ್ನ ಪೂಜೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೋತೀನಿ. ಹಾಗೆ ತುಂಬ ಖುಷಿ ಪಡೋ ವಿಚಾರ ಏನು ಅಂತಂದರೆ, ನಾನು 7 ವಾರದ ವ್ರತದಲ್ಲಿ ಇದು ನನ್ನ 4ನೇ ವಾರದ ವ್ರತ ಆಗಿರುತ್ತೆ. ಹಾಗೆ ರಾಯರ ಒಂದು ಹುಟ್ಟುಹಬ್ಬದ ಒಂದು ಹಬ್ಬ ನಮಗೆ ಸಡಗರ ಅಂತಲೇ ಹೇಳ್ಬೋದು. ಅದು ಒಂದು ಖುಷಿ ವಿಚಾರ ನನಗೆ. ನಾವು ಮಾಡೋ ವ್ರತದಲ್ಲಿ ಬಂದಿದೆ ಅಂತ ತುಂಬಾ ಹೆಮ್ಮೆ ಖುಷಿ ಆಗ್ತಿದೆ ನನಗೆ.
ಹಾಗೆ ನಾನು ನನಗಿಷ್ಟ ಆದಂಥ ನಾನು ಇಷ್ಟು ಒಂದು 4 ವಾರದಿಂದನೂ ನಾನು ತುಳಸಿ ಹಾಕಿರಲಿಲ್ಲ ರಾಯರಿಗೆ. ನನಗೆ ತಂದುಕೊಡೋರು ಇರಲಿಲ್ಲ. ನಾನು ತುಂಬ ದೂರ ಹೋಗಬೇಕು ಹೂವು ತರೋದಕ್ಕೆಲ್ಲ. ಹಾಗೆ ನನ್ನ ಮನೆಯವ್ರಿಗೆ ಹೇಳಕ್ಕೆ ಬಂದರೆ ಅವರು ಬರೀ ಸಾಮಂತಿಗೆ ಹೂವು ಅಷ್ಟೇ ತರ್ತಾಯಿದ್ರು, ಬೇರೆ ಯಾವ ಥರನೂ ತರ್ತಿರಲಿಲ್ಲ. ಹಂಗಾಗಿ ನಾನೇ ಒಪ್ಪಿಗೆ ಆಗೋವಂಥ ಹೂಗಳ್ನ ತರಬೇಕು, ನನ್ನ ರಾಯರಿಗೆ ನನ್ನ ಇಷ್ಟದ ಪ್ರಕಾರ ನಾನು ಅಲಂಕಾರ ಮಾಡಿ ಪೂಜೆ ಮಾಡಬೇಕು. ಇರೋದು ಇಷ್ಟೇ ಪುಟಾಣಿ ಫೋಟೋ ಆದ್ರೂ ಅದಕ್ಕಾದ್ರೂ ನನ್ನ ಮನಸ್ಸು ಒಪ್ಪಿಗೆ ಆಗುವಷ್ಟು ನಾನು ಅಲಂಕಾರ ಮಾಡಬೇಕು ಅಂತ ತುಂಬ ಇಷ್ಟಪಟ್ಟು ನಾನೇ ಹೋಗಿ ನನಗಿಷ್ಟ ಆದಂಥ ಹೂಗಳ್ನೆಲ್ಲ ತಗೊಬಂದು ನಾನೇ ಪೂಜೆ ಮಾಡಿದೆ. ತುಂಬಾ ಖುಷಿ ಆಗ್ತೈತೆ ನನಗೆ. ನಮ್ಮ ಮನೇಲಿ ದೇವ್ರ ಮನೆ ಇಲ್ಲ, ಸಣ್ಣ ಪುಟ್ಟ ಇಷ್ಟೇ ಐತೆ. ಹಂಗಾಗಿ ಅಷ್ಟಕ್ಕೇ ನಾನು ರಾಯರ ಫೋಟೋ ಇಟ್ಟು ಪೂಜೆ ಮಾಡ್ತಾಯಿದ್ದೀನಿ. ತುಂಬ ಖುಷಿ ಆಯಿತು. ದೀಪ ಆರಾಧನೆ ಮಾಡಿದೆ, ಹಾಗೇ ಧೂಪ ಮಂಗಳಾರತಿ ಎಲ್ಲ ಸೇರಿ ಮಾಡಿ ಪೂಜೆ ಸಂಪೂರ್ಣವಾಗಿ ನನಗೆ ತುಂಬ ಖುಷಿ ಕೊಡ್ತು. ಏನೋ ಒಂಥರ ಸಮಾಧಾನ, ಏನೋ ಒಂಥರ ಖುಷಿ. ಆದರೆ ಒಂದು ಬೇಜಾರು ಏನು ಅಂತಂದರೆ, ನಮ್ಮ ಹತ್ರದಲ್ಲಿ ನಮ್ಮ ಊರ ಸುತ್ತಮುತ್ತ ಯಾವುದೇ ರಾಯರ ಮಠ ಇಲ್ಲ. ಹಂಗಾಗಿ ನಾನು ರಾಯರ ಮಠಕ್ಕೆ ಹೋಗೋಕ್ಕಾಗಲಿಲ್ಲ. ನಾನು ಕೇಳ್ಕೊತಾ ಇದ್ದೆ, ಯಾವಾಗಪ್ಪ ನಿಮ್ಮ ದರ್ಶನ ಸಿಗುತ್ತೆ ಅಂತ. ಯಾರನ್ನೂ ಅಷ್ಟು ಸುಲಭವಾಗಿ ರಾಯರು ಅವ್ರನ್ನ ದರ್ಶನಕ್ಕೆ ಕರ್ಸ್ಕೊಳ್ಳಲ್ಲ. ನೋಡೋಣ, ರಾಯರಿಗೆ ನಮ್ಮ ಮೇಲೆ ಯಾವಾಗ ಕರುಣೆ ಬಂದು ಅವರ ದರ್ಶನಕ್ಕೆ ಕರ್ಸ್ಕೊತಾರೆ ನೋಡೋಣ ಅಂತ ಕಾಯ್ತಾ ಇದ್ದೀನಿ. ಇಷ್ಟು ಆಯಿತು ನಮ್ಮದು ಪೂಜೆ. ನಾನು ಹೊರಗಡೆ ಎಲ್ಲ ರಂಗೋಲಿ ಹಾಕಿದೆ ಬೆಳಿಗ್ಗೆ. ತುಳಸಿ ಕಟ್ಟೆ ಹತ್ರ ಅದಕ್ಕೂ ದೀಪ ಹಚ್ಚಿ ರಂಗೋಲಿ ಹಾಕಿ ಹೊಸ್ಲು ಪೂಜೆ ಮಾಡಿ ಎಲ್ಲ ಆಯಿತು. ಬಟ್ ಆ ವಿಡಿಯೋಗಳೆಲ್ಲ ನಾನು ಮಾಡಿಲ್ಲ, ನನಗೆ ಟೈಮ್ ಇರಲಿಲ್ಲ ನನಗೆ ಮಾಡೋದಕ್ಕೆ. ಹಾಗಾಗಿ ಇಷ್ಟ ಆಯಿತು. ಕೊನೆಗೆ ನೈವೇದ್ಯ ಸಮರ್ಪಣೆ ಮಾಡಿ ನಾನು ಬೆಳಿಗ್ಗೆ ರಾಯರದು ನಾಮ ಲಿಖಿತ ಬರೀತಿದ್ದೆ. ಬಟ್ ಬೆಳಗ್ಗೆ ಬರೆಯೋದಕ್ಕಾಗಲಿಲ್ಲ. ಹಂಗಾಗಿ ನಾನು ಸಾಯಂಕಾಲ ಮತ್ತೆ ಸ್ನಾನ ಮಾಡಿ ಮತ್ತೆ ನಾನು ದೇವ್ರಿಗೆ ದೀಪ ಹಚ್ಬಿಟ್ಟು ಮತ್ತು ಆವಾಗ ನಾನು ನಾಮಲಿಖಿತ ಬರೆದೆ. ನನಗೆ ತುಂಬ ಖುಷಿ ಆಯಿತು. ನನ್ನ ಒಂದು ಪುಟ್ಟ ರಾಯರ ಫೋಟೋ ಮುಂಚೆ ನಾನು ಇಷ್ಟು ಮಾತ್ರ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲದೇನೋ ತಪ್ಪಾಗಿದ್ದರೆ ದಯವಿಟ್ಟು ನನ್ನ ಕ್ಷಮಿಸಿ ರಾಯರೇ ಅಂತ ಕೇಳಿಕೊಂಡು ನನ್ನ ಪೂಜೆನ ಇಷ್ಟು ಮಟ್ಟಿಗೆ ಮಾಡಿದೆ. ಎಲ್ಲ ಹೇಗಿದೆ, ಹೇಗೆ ಅನ್ನಿಸ್ತು ನಿಮಗೆ ನನ್ನ ಪೂಜೆ? ದಯವಿಟ್ಟು ಕಮೆಂಟ್ ಮಾಡಿ. ಏನಾದರೂ ತಪ್ಪಾಗಿದ್ದರೆ ದಯವಿಟ್ಟು ಅದನ್ನು ತಿಳಿಸ್ಕೊಡಿ. ನನಗೇನಾದರೂ ನಿಮಗೆ ಗೊತ್ತಿರೋದು ಏನಾದರೂ ಮಾಡಿದರೆ, ನನಗೆ ಗೊತ್ತಿಲ್ಲದೆ ಏನಾದರೂ ಮಾಡಿದರೆ ದಯವಿಟ್ಟು ನನ್ನ ಕ್ಷಮಿಸಿ ರಾಯರೇ ಅಂತ ಕೇಳ್ಕೊತಾ ಇದ್ದೀನಿ. ಇದು ನನ್ನ ರಾಯರ ಪೂಜೆ ಆಗಿತ್ತು. ತೋರಿ ನಡೆಸುವ ಯೋಗಿ ವರಯನೇ, ದಾರಿ ಕಾಣಲಾಗಿದೆ ರಾಘವೇಂದ್ರನೇ. ಬೆಳಕ ತೋರಿ ನಡೆಸುವ ಯೋಗಿ ವರಯನೇ, ದಾರಿ ಕಾಣಲಾಗಿದೆ ರಾಘವೇಂದ್ರನೇ. ನಮ್ಮ ಮನೇಲಿ ಇಷ್ಟ ಆಯಿತು ಪೂಜೆ. ಏನಾದ್ರು ತಪ್ಪಾಗಿದ್ದರೆ ದಯವಿಟ್ಟು ತಿಳಿಸ್ಕೊಡಿ. ಏನಾದ್ರೂ ತಿದ್ಕೊಳ್ಳೋ ಅಂಥದ್ದಿದ್ದರೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳ್ತಾ, ನಮ್ಮ ರಾಯರ ಪೂಜೆ ಹಿಂಗಿತ್ತು. ಹಾಗೆ ನಮ್ಮ ಮನೇಲಿ ಒಬ್ಬಟ್ಟು ಸಡಗರ ಅಂತಂದಮೇಲೆ ಹಬ್ಬ ಅಂತಂದಮೇಲೆ ನಮಗೂ ಹಬ್ಬ ಇದ್ದೇ ಇರುತ್ತೆ ಅಲ್ವ. ಹಾಗೆ ಒಬ್ಬಟ್ಟು ಮಾಡಿದ್ದೆ ನಮ್ಮ ಮನೇಲಿ. ಹಬ್ಬದೂಟ ಏನೇನಿರುತ್ತೋ ಅದೆಲ್ಲ ಮಾಡಿ ನಾವೆಲ್ಲರೂ ಖುಷಿಯಿಂದ ಆರಾಮಾಗಿ ಪೂಜೆ ಮಾಡಿದೆ. ನಮ್ಮ ಮನೆಯದು ಹೀಗಿತ್ತು. ಬಾಯ್. ಎಲ್ಲರಿಗೂ ರಾಯರು ಒಳ್ಳೇದು ಮಾಡಲಿ. ನಮಸ್ತೆ. ಸಿಗ್ತೀನಿ ನಾಳೆ ವಿಡಿಯೋದಲ್ಲಿ.